ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನುದ್ದನಗೌಡ. ಎಂತೆಂತಹ ಕೃತ್ಯಗಳನ್ನು ಎಸಗ್ತಾರೆ ನೋಡಿ. ಅದ್ಯಾಕೆ ಹಿಂದೂ ದೇವರುಗಳ ಮೇಲೆ ಇಷ್ಟು ಇವರಿಗೆ ವೈಷಮ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೌದು ವೀಕ್ಷಕರೇ, ತಲತಲಾಂತರದಿಂದ ಅಂದರೆ ಐತಿಹಾಸಿಕ ಆಂಜನೇಯ ದೇಗುಲದಲ್ಲಿ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾನೆ ಆರೋಪಿ ಮೊಹಮ್ಮದ್ ಜಾಫರ್. ಈತನಿಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಅದು ಕೂಡ ವಿತೌಟ್ ಪರ್ಮಿಷನ್ ದೇವಸ್ಥಾನದ ಒಳಗೆ ಏಕಾಏಕಿ ನುಗ್ಗಿ ಮೂತ್ರ ವಿಸರ್ಜನೆ ಅಂದರೆ ಯೂರಿನ್ ಪಾಸ್ ಮಾಡಿದ್ದಾರೆ. ಈ ಘಟನೆ ತಿಳಿತಾ ಇದ್ದಂತೆ ಆತನ ಕೈಯಿಂದಲೇ ಶುಚಿಗೊಳಿಸೋದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಹೌದು ನೋಡಿ, ಶ್ರಾವಣ ಮಾಸದಲ್ಲಿ ಪ್ರತಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇಂತಹ ಹೊತ್ತಲ್ಲೇ ಕಿಡಿಗೇಡಿ ಪಾಪದ ಕೃತ್ಯಕ್ಕೆ ಕೈ ಹಾಕಿದ್ದಾನೆ. ನಮ್ಮ ದೇಶವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನು ಹಾಡಿ ಹೋಗ್ಲಿದ್ದೀವಿ. ಆದರೆ ಕೆಲವೊಂದಿಷ್ಟು ವಿಕೃತ ಮನಸ್ಸುಗಳು ಮಾಡುವಂತಹ ದುಷ್ಕೃತ್ಯಕ್ಕೆ ಎಲ್ಲರೂ ತಲೆ ತಗ್ಗಿಸುವಂತಾಗ್ತಾ ಇದೆ. ಧರ್ಮದ ನಂಜನ್ನ ಮೈಗೆ ಅಂಟಿಸಿಕೊಂಡವರು ಮಾಡಬಾರದ ದುರ್ಬುದ್ಧಿ ತೋರ್ತಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲೂ ಇಂತಹದ್ದೇ ಘಟನೆ ನಡೆದಿದೆ. ಮೊಹಮ್ಮದ್ ಜಾಫರ್ ಅನ್ನುವಂಥ ವ್ಯಕ್ತಿ ಆಂಜನೇಯ ದೇವಸ್ಥಾನದ ಒಳಗೆ ನುಗ್ಗಿ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದು ಇದು ಶಿಗ್ಗಾವಿಯಲ್ಲಿ ವಿವಾದದ ಕಿಡಿಯನ್ನ ಹೊತ್ತುವಂತೆ ಮಾಡಿದೆ. ದೇವಸ್ಥಾನದ ಒಳಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಶ್ರಾವಣ ಮಾಸ ಪವಿತ್ರ ಮಾಸ, ಇದು ನಮ್ಮೆಲ್ಲ ಹಿಂದೂಗಳಿಗೆ. ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಪೂಜಾ ಕೈಂಕರ್ಯಗಳನ್ನು, ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ. ಇಂಥ ಹೊತ್ತಲ್ಲೇ ಕಿಡಿಗೇಡಿ ಪಾಪದ ಕೃತ್ಯಕ್ಕೆ ಕೈ ಹಾಕಿದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಟೆಂಪೋ ಸ್ಟ್ಯಾಂಡ್ ಬಳಿ ಇರುವಂಥ ಆಂಜನೇಯ ದೇವಸ್ಥಾನಕ್ಕೆ ನಿತ್ಯವೂ 10 ಮಂದಿ ಬಂದು ಕೈ ಮುಗಿದು ಹೋಗ್ತಾರೆ. ಇದೇ ಜಾಗವನ್ನೇ ಇದೀಗ ಜಾಫರ್ ಟಾರ್ಗೆಟ್ ಮಾಡಿರ್ತಾನೆ. ಏನು ತಡರಾತ್ರಿ 10 ಗಂಟೆ ಸಮಯ ದೇವಸ್ಥಾನದ ಸುತ್ತಮುತ್ತ ಜನ ಓಡಾಡ್ತಾ ಇದ್ರು. ಇದೇ ಹೊತ್ತಲ್ಲೇ ಯುವಕನೊಬ್ಬ ದೇವಸ್ಥಾನದೊಳಗೆ ಎಂಟ್ರಿ ಕೊಡ್ತಾನೆ. ಭಕ್ತರ ಸೋಗಲ್ಲಿ ಹೋದವ ದೇವಸ್ಥಾನ ಅನ್ನೋದನ್ನ ನೋಡದೆ ಅಲ್ಲೇ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಶಿಗ್ಗಾವಿ ಪಟ್ಟಣದಲ್ಲಿ ಗುರುವಾರ ರಾತ್ರಿ ಸರಿಸುಮಾರು 9:30 ವೇಳೆಗೆ ಘಟನೆ ನಡೆದಿದೆ. ಇನ್ನು ಆಂಜನೇಯ ಸ್ವಾಮಿ ದೇಗುಲದ ಆವರಣದಲ್ಲಿ ದುಷ್ಕರ್ಮಿ ಈ ರೀತಿ ಅಕ್ರಮ ಪ್ರವೇಶ ಮಾಡಿದ್ದು ಅಲ್ಲದೆ ದೇಗುಲದ ಆವರಣದಲ್ಲಿ ಮೂತ್ರವನ್ನ ಮಾಡಿದ್ದು ದೇವಸ್ಥಾನವನ್ನ ಅಪವಿತ್ರಗೊಳಿಸಿದ್ದಾನೆ ಅನ್ನುವಂಥ ಆರೋಪ ಇದೀಗ 31 ವರ್ಷದ ವ್ಯಕ್ತಿಯನ್ನ ಕಾಡ್ತಾ ಇದೆ. ಇದೀಗ ಈ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿರುವ ಘಟನೆ ಕೂಡ ಶಿಗ್ಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಈತ ಗುರುವಾರ ರಾತ್ರಿ 9:30ಕ್ಕೆ ಹೋಗ್ತಾನೆ. ಭಕ್ತನ ಸೋಗಿನಲ್ಲಿ ಹೋಗಿ ಕೂತ್ಕೊಳ್ತಾನೆ ಸ್ವಲ್ಪ ಹೊತ್ತು. ಅದಾದ ನಂತರ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಆಂಜನೇಯ ಸ್ವಾಮಿ ದೇಗುಲದ ಆವರಣದಲ್ಲೇ ಈತ ಅಕ್ರಮ ಪ್ರವೇಶ ಮಾಡಿದ್ದು ಅಲ್ಲದೆ ದೇಗುಲದ ಅಂದರೆ ದೇವಸ್ಥಾನದ ದೇವರ ಮುಂಭಾಗದಲ್ಲೇ ಈತ ಮೂತ್ರ ವಿಸರ್ಜನೆಯನ್ನು ಮಾಡಿದ್ದಾನೆ. ಈಗಾಗಲೇ ಬಂಧಿತನನ್ನ 31 ವರ್ಷದ ಮೊಹಮ್ಮದ್ ಜಾಫರ್ ಅಂತ ಗುರುತಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಭಾರತೀಯ ನ್ಯಾಯ ಸಂಹಿತೆ BNS ಕಾಯ್ದೆ ಅಡಿಯಲ್ಲಿ ಅಂದರೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಜಾಫರ್ನನ್ನು ಬಂಧಿಸಿದ್ದಾರೆ. ಇನ್ನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಲಾಗಿದೆ. ನೋಡಿ, ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ದೇವಸ್ಥಾನ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ದೇವಸ್ಥಾನದ ಬಳಿನೇ ಮಲಗ್ತಾ ಇದ್ದಂತೆ ಈ ಜಾಫರ್. ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ ಜಾಫರ್ ಈ ಹಿಂದೆ ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶದಲ್ಲಿ ಆಗಾಗ್ಗೆ ಮಲಗ್ತಾ ಇದ್ದ ಅನ್ನೋದು ತಿಳಿದು ಬಂದಿದೆ. ಆದರೆ ಇದುವರೆಗೆ ಯಾರೂ ಆತನ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ ಅನ್ನೋದು ಪೊಲೀಸರು ತಿಳಿಸಿದ್ದಾರೆ. ಅಲ್ಲದೆ ದೇವಸ್ಥಾನದಲ್ಲಿ ಇಂತಹ ಕೃತ್ಯ ಎಸಗೋದಕ್ಕೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಏನಾದರೂ ಆಗಿರಬಹುದು, ಅವರವರ ದೇವಸ್ಥಾನಗಳು, ಅವರವರ ಧರ್ಮಗಳು ಅವರಿಗೆ ಹೆಚ್ಚು. ಆದರೆ ಇಲ್ಲಿ ಭೇದ ಭಾವ, ಜಾತಿ ಧರ್ಮ ಏನೂ ಇಲ್ಲ. ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ಅಥವಾ ಮುಸಲ್ಮಾನ್ ಮಸೀದಿಗಳ ಮೇಲೆ ಟಾರ್ಗೆಟ್ಗಳು ಮಾಡೋದು? ಈ ರೀತಿ ಒಂದು ಕುಕೃತ್ಯಗಳನ್ನು ಎಸಗೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ಒಳಿತು ಆಗುವುದಿಲ್ಲ. ಅದರಿಂದ ಕೇಡಾಗುತ್ತೆ ವಿನಃ
ಯಾವತ್ತೂ ಕೂಡ ಒಳ್ಳೆಯದಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಕಿಡಿಗೇಡಿಯನ್ನು ಈಗ ಪೊಲೀಸರು ಬಂಧಿಸಿದ್ದು ಬುದ್ಧಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಿಂದೂ ಸಂಘಟನೆಗಳು ಏನು ಇದೇ 26ರಂದು ರಾಜ್ಯದಾದ್ಯಂತ ಕರ್ನಾಟಕ ಬಂದ್ ಮಾಡೋದಕ್ಕೂ ಕೂಡ ಈಗಾಗಲೇ ಒಂದು ಕಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವೀಕ್ಷಕರೇ, ಈಗ ಈ ಕೃತ್ಯವನ್ನ ಎಸಗಿರುವಂತಹ ಆರೋಪಿ ತನ್ನ ಮೊಹಮ್ಮದ್ ಜಾಫರ್ ಮಾಡಿರುವಂತಹ ಕೆಲಸ ಎಷ್ಟರ ಮಟ್ಟಿಗೆ ಸರಿ, ಸೊ ಆತನ ಒಂದು ಈ ಮೈಂಡ್ ಸೆಟ್ ಇದೆಯಲ್ಲ ನಿಜಕ್ಕೂ ಕೂಡ ಬೇಸರವನ್ನ ಉಂಟು ಮಾಡುತ್ತೆ. ಇದೇನು ಮೊದಲೆಲ್ಲ ಸಾಕಷ್ಟು ಬಾರಿ ಇಂತಹ ಘಟನೆಗಳು ಆಗ್ತಾ ಇದೆ. ಬಟ್ ಮುಂದಿನ ದಿನದಲ್ಲಿ ಇಂತಹ ಘಟನೆಗಳು ಆಗದೆ ಇರುವ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.